ಅಂತ ಕಳಪೆ ಚಿತ್ರ ಅಲ್ಲ ಸರ್ ಆಟ ರಮಣ. ಈ ಥರ ಸಾಧನೆ ಮಾಡಿರೋದು ಇಡೀ ಆಲ್ರೌಂಡ್ರ್, ಇಡೀ ವರ್ಲ್ಡಲ್ಲಿ ನಾನು ಒಬ್ಬನೇ. ಡ್ಯಾನ್ಸ್ ಮಾಸ್ಟರ್, ಲಿರಿಕ್ಸ್ ರೈಟರ್, ಪ್ರೊಡಕ್ಷನ್ ಮ್ಯಾನೇಜರ್, ಕಾಸ್ಟ್ಯೂಮ್ ಡಿಸೈನರ್, ಆಲ್ ಇನ್ ಒನ್. ನನ್ನ ಪಿಕ್ಚರ್ ಯಾರು ನೋಡ್ಲಿಲ್ವಲ್ಲ, ನಾನು ಯಾಕೆ ನೋಡ್ಬೇಕು ಅನ್ನೋದು ಒಂದು ಸ್ವಲ್ಪ ಮನ್ಸಲ್ಲಿ ಬಂದಿದೆ. ಮಂಗಳಮುಖಿ ಅವರು ಅಟ್ಯಾಕ್ ಮಾಡಿಬಿಟ್ರು ಸರ್. ಈಗ ಆಟೋನ ಉಳಿಸ್ಬಿಟ್ರು ಸರ್, ಅದು 3 ಪಲ್ಟಿ ಹೊಡೆದ್ಬಿಟ್ಟು. ಇಲ್ಲಿ ಜಮೀರಣ್ಣವ್ರು ಇದ್ದಾಗ ಅಲ್ಲಿ 1 ಲಕ್ಷ ಬಿದ್ದಿತ್ತು. 10 ಗಂಟೆಯಿಂದ 1 ಗಂಟೆ ಬರೋದು ನಾನು ದುಡ್ಡು ಮುಟ್ಟಲ್ಲ. ಒಂದು 300 ನಾಯಿಗೆ ಹಾಲು ಬಿಸ್ಕೆಟ್, ಒಂದು 200 ಇಲ್ಲಿದೆ ಒಂದು ಜಾಗದಲ್ಲಿ, ಅದಕ್ಕೆ ಹೋಗಿ 4 ರೈಸ್ ಬಾತು. ಶಂಕರಣ್ಣವ್ರು ಹೇಳಿದಾರೆ, ಬದುಕಿದಾಗ ಕೆಲಸ ಮಾಡ್ಬೇಕು, ಸತ್ತಾಗಿ ವಿಶ್ರಾಂತಿ ತಗೊಳ್ಳೋದಿದೆ ಅಂತ ಅಣ್ಣವ್ರು ಹೇಳ್ಬಿಟ್ಟು ಹೋಗ್ಯಾರ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಈಗ ಸುಮಾರು 2008ರಲ್ಲಿ ನಿಮ್ಮ ಆಟೋದಲ್ಲಿ ಸುಮಾರು 12 ಲಕ್ಷದ ಒಡವೆ ಸಿಕ್ತಂತೆ. ಅದು ನೀವು ತೊಗೊಂಡೋಗಿ ಕೊಟ್ಟಿದ್ದೀರಂತೆ. ಹೌದೌದು. ಏನದು ಕಂಪ್ಲೀಟ್ ಸ್ಟೋರಿ? ಅದು ಇದ್ರ ಹತ್ರ TR ಮಿಲ್ ಹತ್ರ. ಅವ್ರು ಆ್ಯಕ್ಚುಲಿ ಅಲ್ಲಿ ಒಡವೆ ತೊಗೊಂಡು ಬರ್ತಾಯಿದ್ರು, ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ರು. ಬಿಟ್ಬಿಟ್ಟು ಹೋದಾಗ ನಾನು ರಿಟರ್ನ್ ಕೊಟ್ಟಿದ್ದೆ. ಆಮೇಲೆ ಅಲ್ಲಿರೋರೆಲ್ಲ ಸ್ವಲ್ಪ ಎಲ್ಲ ಗಾಬರಿಯಾಗಿ ಎಲ್ಲ ಪರಿಚಯ ಆದ. ಯಾರೋ ಒಬ್ಬರು ನೀವು ಮಾಡಿರೋ ಕೆಲಸ ಹಿಂಗೆಲ್ಲ ಬನ್ನಿ ಅಲ್ಲ ಅಂತ ಹೇಳ್ಬಿಟ್ಟು ಕಮಿಷನರ್ ಆಫೀಸರ್ ಹತ್ರ ಕರ್ಕೊಂಡೋಗಿ ಆಮೇಲೆ ಅದನ್ನು ಟಿ ವಿನಲ್ಲೆಲ್ಲ ಬರೋ ಥರ ಮಾಡಿ ಎಲ್ಲ ಇದು ಮಾಡಿಕೊಟ್ರು ಸರ್. ಹೌದು, 12 ಲಕ್ಷದ ಒಡವೆ. ಆಮೇಲೆ ಅದಾದ್ರ ಮೇಲೆ 2 ಲಕ್ಷ ಒಡವೆನೂ ಸಿಕ್ಕಿತ್ತು. ಆಮೇಲೆ ಒಂದು ಸತಿ ಜಮೀರಣ್ಣವ್ರ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲಿ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರ. ಅಲ್ಲಿ ಜಮೀರಣ್ಣವ್ರು ಇದ್ದಾಗ ಅಲ್ಲಿ 1 ಲಕ್ಷ ಬಿದ್ದಿತ್ತು, ಎತ್ಕೊಟ್ಟೆ. ಆಮೇಲೆ ಅದನ್ನು ಜಮೀರಣ್ಣವ್ರು ಹೇಳಿದ್ರು, ನೋಡಿ ಹುಡುಗ ಆಟೋ ಡ್ರೈವರ್ ಆಗಿ 1 ಲಕ್ಷ ಎತ್ಕೊಟ್ಟ ಅಂತ ತಮಾಷೆ ಮಾಡ್ತಾರೆ. ನಾನಾದ್ರೆ ಕೊಡ್ತಾ ಇರಲಿಲ್ಲಪ್ಪ ಅಂತ ತಮಾಷೆ ಮಾಡಿದ್ರು. ಅಲ್ಲ, ಅವ್ರು ಎಷ್ಟೋ ಜನಕ್ಕೆ ದಾನಧರ್ಮ ಮಾಡ್ತಾರೆ, ಬಟ್ ಆ ವಿಷಯ ಹೇಳಿದ್ರು, ನೋಡಿ ಎಷ್ಟು ನಿಯತ್ತಾಗಿ ಕೊಟ್ಟ ಹುಡುಗ ಅಂತ ಜಮೀರಣ್ಣವರು ಹೇಳಿದ್ರು. ಓಕೆ. ಆ್ಯಂಡ್ ಏನು ಅವಾಗ ಮಾತಾಡ್ತಾ ಒಂದು ಮಾತು ಹೇಳ್ತಿದ್ರಿ, ಏನು ನಿಮ್ಮ ಇಡೀ ಲೈಫ್ ಜರ್ನಿಲಿ ಸಾಕಷ್ಟು ಏನೋ ಅಟ್ಯಾಕಿಂಗ್ ಆಗಿತ್ತೇನೋ, ಪ್ರಾಣಾಪಾಯ ಅಂತಿದ್ದಲ್ಲ, ಏನದು ವಿಚಾರಗಳು? ಸರ್, ಇದು ಆಟೋ ರಮಣ ಒಂದು ಸತಿ ನಾನು ಸುಮಾರು ನೈಟು, ಬೆಳಿಗ್ಗೆ ಎತ್ತಿದ್ರೆ ನಾನು ನೈಟ್ 1 ಗಂಟೆವರೆಗೆ ಓಡಿಸ್ತೀನಿ ಸರ್. ಈ ರಾತ್ರಿ ಬರೋ 10 ಗಂಟೆಯಿಂದ 1 ಗಂಟೆ ಬರೋದು ನಾನು ದುಡ್ಡು ಮುಟ್ಟಲ್ಲ. ಒಂದು 300 ನಾಯಿಗೆ ಹಾಲು ಬಿಸ್ಕೆಟು, 150 ಕಾಯಿಗೆ ಚೌಚು, 500 ಪಾರಿವಾಳ ಕಡಲೆಕಾಳು, 20 ಕೋತಿ ಕಬ್ಬನ್ ಪಾರ್ಕ ಬಾಳೆಹಣ್ಣು, ಒಂದು 200 ಇಲ್ಲಿದೆ ಒಂದು ಜಾಗದಲ್ಲಿ, ಅದಕ್ಕೆ ಹೋಗಿ 4 ರೈಸ್ ಬಾತು. ಬರೋ 10ರಿಂದ 1 ಗಂಟೆ ಓಡಿಸೋ ಎಲ್ಲ ಪ್ರಾಣಿ ಪಕ್ಷಿಗಳು ಸೇವೆ ಮಾಡ್ತೀನಿ. ಒಂದು ಸತಿ ಹಿಂಗೆ ಸರ್, ಜೀವನಕ್ಕೆ ಬೆಳಗ್ಗೆಯಿಂದ 10 ಗಂಟೆವರೆಗೆ ಓಡಿಸೋದು. ನಾನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಶಂಕರಣ್ಣವ್ರು ಹೇಳಿದಾರೆ, ಬದುಕಿದಾಗ ಕೆಲಸ ಮಾಡ್ಬೇಕು, ಸತ್ತಾಗಿ ವಿಶ್ರಾಂತಿ ತಗೊಳ್ಳೋದಿದೆ ಅಂತ ಅಣ್ಣವ್ರು ಹೇಳ್ಬಿಟ್ಟು ಹೋಗ್ಯಾರ. ಫಾಲೋ ಬದುಕಿದಾಗ ಕೆಲಸ ಮಾಡಿ ಅಂತ. ನಾನು ಹಂಗೆ ಸರ್, ನಿದ್ದೆ ಬಂದರೆ ಆಟೋದಲ್ಲೇ ಮಲಗ್ತೀನಿ. ಆ ಥರ ಎಲ್ಲ ತುಂಬ ಕಷ್ಟಪಟ್ಟಿದ್ದೆ. ಮತ್ತು ಒಂದು ಸತಿ ಮಂಗಳಮುಖಿಯವರು ಅಟ್ಯಾಕ್ ಮಾಡಿಬಿಟ್ರು ಸರ್. ಅವ್ರವ್ರು ಗಲಾಟೆ ಮಾಡ್ಕೊಳ್ತಾ ಇದ್ರು, ನನ್ನ ಆಟೋನ ಎತ್ತಿ ತಳ್ಳಿಬಿಟ್ರು ಸರ್. ಇದರ ಒಂದು ಇದರಿಂದ ಎಲ್ಲಿ ಇದ್ರ ಹತ್ರ ಈ ವೀರಭದ್ರನಗರ. ಅವ್ರವ್ರು ಗಲಾಟೆ ಮಾಡ್ಕೊಂಡ್ರು, ಅವ್ರು ಇಳಿಲಿಲ್ಲ. ಅವ್ರವ್ರಿಗೆ ಗಲಾಟೆ ಮಾಡ್ಕೊಂಡು ಅವ್ರು 5 ಜನ ಬಿಡ್ತಾ ಇಲ್ಲ, ಇವ್ರೊಬ್ರು ಕರ್ಕೊಂಡು ಹೋಗೋಂಥವ್ರೆ. ಕೊನೆಗೆ ಆಟೋನ ಉಳಿಸ್ಬಿಟ್ರು ಸರ್, ಅದು 3 ಪಲ್ಟಿ ಹೊಡೆದ್ಬಿಡ್ತು. ನಾನು ಅದ್ರೊಳಗೆ ಇದ್ದೆ. ಏನು ಏಟ್ ಆಗಿಲ್ಲ? ಇಲ್ಲ, ಏಟಾಗಿಲ್ಲ, ಗಾಡಿಗೆ ಏಟಾಗಿತ್ತು. ಆಮೇಲೆ ಆಟೋ ರಮಣ ಚಿತ್ರದಲ್ಲಿ ಅದು ಟ್ರೋಲ್ ಮಾಡ್ತಾರೆ. ಟ್ರೋಲ್ ಅಂದರೆ ಅವ್ರ ಪೇಜ್ ಓಡೋಕ್ಕಾಗಿ ಏನೇನೋ ಹೇಳ್ತಾರೆ. ಬಟ್ ಆಟೋ ರಮಣ ಸಬ್ಜೆಕ್ಟು ತುಂಬ ಚೆನ್ನಾಗೇ ಇದೆ. ಯಾಕಂದರೆ ಹಳ್ಳಿನಲ್ಲಿ ಯಾವ ಥರ ಜೀವನ ನಡೀತೆ, ಸಿಟಿನೆಲ್ಲ ನಾನು ಐಡಿಯಾ ಮಾಡೇ ತೆಗೆದಿದ್ದೆ. ಬಟ್ ಜನ ಟ್ರೋಲ್ ಮಾಡಿದ್ರೆ ಅದ್ರಲ್ಲಿ ತಪ್ಪಿಲ್ಲ, ಅವ್ರ ಪೇಜ್ ಓಡೋಕ್ಕಾಗಿ ಮಾಡ್ತಾರೆ. ಅವ್ರು ಟ್ರೋಲ್ ಮಾಡಿದ್ರಿಂದ ನಮ್ಗೆ ಒಳ್ಳೇದಾಗಿ, ನಮ್ಮದು ತುಂಬ ಜನ ನೋಡ್ತಾವ್ರೆ, ನನಗೂ ಒಳ್ಳೆ ಥರ ಹೆಸರು ಬರ್ತದೆ. ಅಲ್ಲಿ ದುಡ್ಡು ಬರಲಿಲ್ಲ ಅಂದ್ರೆ ಹೆಸರು ಬಂತು. ಬಟ್ ಅದು ಒಂದು ಸತಿ ಒಂದು ಹುಡುಗಿ ಆಟೋ ಓಡಿಸೋ ಸೀನ್ ಇತ್ತು ಸರ್. ನಮ್ಮ ಹುಡುಗ ಹೇಳ್ದೆ, ಇಲ್ಲ ಸರ್ ದಾರ ಕಟ್ಟಿಬಿಡ್ರಿ, ಆ ಹುಡುಗಿ ಬೇಡ, ಕಲ್ಸೋದು ಬೇಡ, ಕುಳ್ಳಕೈತೆ ಅಂದ. ಇರ್ಲಪ್ಪ, ನಾನು ಆಟೋ ರಮಣ ಅಂತ ಹೆಸರು ತೊಗೊಂಡು ಆಟೋ ಓಡಿಸೋ. ಆ ಹುಡುಗಿ ಆಟೋ ಕಲಿಸ್ಬಿಟ್ಟು ಇದು ಮಾಡಿದೆ ಸರ್. ಸರ್ ನೀವು ಕುಂತ್ಕೊಳ್ಳಿ ಅಂತ ತೊಗೊಂಡೋಗಿ ಲಾರಿಗೆ ಇಟ್ಬಿಡೋದು ಸರ್. ನಾನು ಎಗ್ರಿ ಕಟ್ ಮಾಡಿಕೊಂಡೆ. ಆಮೇಲೆ ಚಿತ್ರದುರ್ಗ ಬೆಟ್ಟದ ಮೇಲೆ ಈ ಥರ ಕೆಳಗಡೆ ಒಣಕೆ ಹೋಗೋದು ಕಿಂಡಿ ಇದೆ, ಆ ಮೇಲ್ಗಡೆ ನಾನು ಹಿಂಗೆ ಬರ್ತಾ ಇದ್ದೀನಿ ಸರ್, ಡ್ಯಾನ್ಸ್ ಮಾಡ್ಕೊಂಡು ಕಾಲು ಜಾರಿಬಿಡ್ತು. ಇಲ್ಲಿ ಜಾರಿದ್ದು ಇಲ್ಲಿವರೆಗೆ ಬಂದಿದೆ ಸರ್. ಮತ್ತೆ ಹಂಗೆ ರಿಟರ್ನ್ ಬಂದೆ. ಆ ಡ್ಯಾನ್ಸ್ ಎಲ್ಲ ಎಲ್ಲಿ ಕಲ್ತ್ರಿ ಸರ್? ನಾನು ಯಾವುದೂ ಗುರು ಇಲ್ಲ ಸರ್. ನಾನು ಹಂಗೆ ಫಿಲಮ್ ಅದು ನೋಡ್ತಾನೆ ಹಂಗೆ ಕಲ್ತ್ಕೊಳ್ತೇನೆ ಸರ್. ನಾನು ಆ್ಯಕ್ಚುಲಿ ಕರಾಟೆ ಮಾಸ್ಟರ್. ನಾನೆಲ್ಲ ಚಿಕ್ಕ ವಯಸ್ಸಲ್ಲಿ ಎಂಟರ್ ದಿ ಡ್ರ್ಯಾಗನ್, ಪಿಸ್ಟಾ ಪಿರಿಯಾ, ದಿ ಡ್ರ್ಯಾಗನ್, ಕುಂಗ್ಫು, 7 ಟೈಪ್, ಶೌಲಿನ್ ಮಾಸ್ಟರ್, ಅಡ್ವಿಟರ್, ಏನು ಕೇಳಿದ್ರು ಮಿನಿಮಮ್ 20-30 ಆನ್ಸರ್ ಕೊಡ್ತೀನಿ. ಶೋಗನ್ ಸಿಂಜನ್, ಬ್ರಾಲ್, ಬ್ರಟಲ್, ಎಂಟರ್ ದಿ ಎಲ್ಲ ಒಳ್ಳೊಳ್ಳೆ ಪಿಕ್ಚರ್ಗಳು ನೋಡಿ ನಾನು ಕಲ್ತಿರೋದು ಸರ್, ವಿದ್ಯೆಗಳು. ತುಂಬಾ ಸಿನಿಮಾಗಳು ನೋಡ್ಬಿಟ್ಟಿದ್ದೀರಾ, ಅದಕ್ಕೆ ನೀವು ಬಯಾಟ್ ಮಾಡ್ಕೊಂಡ್ಬಿಟ್ಟಿದ್ರೆ. ಹೌದು ಸರ್, ತುಂಬ ತೆಲುಗು, ತಮಿಳು ನೋಡಿಲ್ಲ, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷ್ ತುಂಬ ನೋಡಿದ್ದೀನಿ ಸರ್. ನಿಮಗೆ ಇವಾಗ ಆ್ಯಕ್ಟಿಂಗ್ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಹಿಂಗಿದ್ದವರಿಗೆ ಈ ರೀತಿ ಒಂದು ಸಿನಿಮಾ ಡೈರೆಕ್ಷನ್ ನಿರ್ಮಾಣ ಮಾಡೋ ಅಂತ ಯಾರು ನಿಮ್ಗೆ ಆ ತಲೆಗೆ ತುಂಬಿರೋರು? ತಲೆಗೆ ತುಂಬಲಿಲ್ಲ ಸರ್. ನಾವು ಎಲ್ಲಿ ಹೋದ್ರು ಜೂನಿಯರ್ ಆರ್ಟಿಸ್ಟ್ಗೆ ಅಲ್ಲೇ ಕುರಿ ಥರ ನಿಲ್ಲಿಸ್ಬಿಡೋರು. ಆಮೇಲೆ ನಾವು ಸಹ ಕಲಾವಿ ಈಗ ಹೆಂಗೆ ಬೇಕಾದ್ರೂ ನಡೀತು ಸರ್. ನಮ್ಮ ಕಾಲದಲ್ಲಿ ನಮಗೆ ಭಾಳ ಕ್ರಿಟಿಕಲ್ ಇತ್ತು ಸರ್ ಆ್ಯಕ್ಟಿಂಗ್ಗೆ. ಆದ್ದರಿಂದ ನಾನು ಯೋಚನೆ ಮಾಡಿದೆ, ಸ್ವಲ್ಪ ಹೆಂಗೋ ಊರಲ್ಲಿ ಸ್ವಲ್ಪ ಜಮೀನು ಇದೆಯಲ್ಲ, ಸೇಲ್ ಮಾಡಿಬಿಟ್ಟು ತೆಗಿಯೋಣ ಅಂತ ನಾನು ಆಮೇಲೆ ಯೋಚನೆ ಮಾಡಿದೆ. 1-2-3 ಹತ್ರ ಹೋದರೆ ಅವ್ರದ್ದೇ ಇಲ್ಲ, ಅದು ಹಿಂಗೆ ಮಾಡಿದ್ರೆ ಸರಿ, ಹಂಗೆ ಮಾಡಿದ್ರೆ ಸರಿ ಅಂದರು. ಇವ್ರಿಗೆ ಯಾಕೆ ನಾನು ದುಡ್ಡು ಹಾಕಿ ಇವ್ರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನೇ ಡೈರೆಕ್ಷನ್ ಮಾಡಿ
ನಾನೇ ಒಂದು ಐಡಿಯಾ ಮಾಡಿ ನಾನೇ ಡೈರೆಕ್ಟ್ರು ನೀವೇ, ಹೀರೋ ಫೈಟ್ ನೀವೇ, ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಲಿರಿಕ್ಸ್ ರೈಟರ್, ಪ್ರೊಡಕ್ಷನ್ ಮ್ಯಾನೇಜರ್, ಕಾಸ್ಟ್ಯೂಮ್ ಡಿಸೈನರ್, ಆಲ್ ಇನ್ ಒನ್. ಬಟ್ ಕೆಲವೊಂದು ಟೈಮಲ್ಲಿ ಬೇಕಾದಾಗ ಅವ್ರವ್ರನ್ನ ತೊಗೊಂಡಿದ್ದೀನಿ ಸರ್. ಈಗ ಮಾಸ್ಟರ್ ಆಗಿರ್ಬೋದು, ಡ್ಯಾನ್ಸ್ ಎಡಿಟಿಂಗ್ ನೀವೇ ಮಾಡಿರೋದಾ? ಇಲ್ಲ, ಎಡಿಟಿಂಗ್ ನಾನು ಕುಂತು ಮಾಡಿಸ್ತಾ ಇದ್ದೆ, ಎಡಿಟಿಂಗು ಬೇರೆಯವ್ರು ಇದ್ದಾರೆ. ಬಟ್ Music? ಅದಕ್ಕೆಲ್ಲ ನಾನೇ ಪ್ರತಿಯೊಂದು ಕುಂತು ಮಾಡಿಸ್ತಾ ಇದ್ದೆ ಸರ್. ಅವ್ರಿಗೆ ಬಿಟ್ಬಿಡ್ತಾ ಇದ್ದೆ. ಮ್ಯೂಸಿಕ್ ಅದನ್ನು ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ. ಇಬ್ಬರಿದ್ರು, ಅವ್ರಿಗೆ ಈ ಥರ ಬೇಕು ಈ ಥರ ಬೇಕಂತ ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಪ್ರತಿಯೊಂದು ನಾನು ಹೇಳ್ಬಿಟ್ಟು ಕೆಲಸ ತೊಗೊಂಡೆ. ನನಗೆ ಗೊತ್ತಿಲ್ಲ ಅಂದರೆ ಹೇಳ್ಬಿಟ್ಟು ಮಾಡಿಸ್ದೆ, ಗೊತ್ತಿರೋವಾಗ ನಾನೇ ಮಾಡ್ತಿದ್ದೆ ಸರ್. ಎಷ್ಟು ಹಾಕಿದ್ರಿ ಸಿನಿಮಾಕ್ಕೆ ಬಂಡವಾಳ, ಜಮೀನ್ ಮಾರಿ? ಸುಮಾರು ಆಯ್ತು ಸರ್, 1 ಕೋಟಿ ಮೇಲೆ ಹಾಕಿದ್ದೆ. 1 ಕೋಟಿ ಮೇಲೆ? 1 ಕೋಟಿ ಏನೋ ಖರ್ಚು ಮಾಡಿದಿರ ಅಲ್ಲಿ ನೀವು ಅಲ್ಲಿ ಒಳಗಡೆ ಅಂದರೆ ನಾನು ರೀಶೂಟ್ ಮಾಡೋದು, ಆಮೇಲೆ ಅದು ಇದು ಸುಮಾರು ಜನ, ಈಗ ಒಂದು 50 ಜನನ ಎಲ್ಲೋ ಕರ್ಕೊಂಡು ಹೋಗ್ಬೇಕು. ಅವ್ರ ಊಟ ತಿಂಡಿ, ಅವ್ರ ಪೇಮೆಂಟು ಆ ಥರ ಎಲ್ಲ ಆಗುತ್ತೆ ಸರ್. ಆಮೇಲೆ ಮ್ಯೂಸಿಕ್ಕಿಗೆ ಇಷ್ಟು ಕೊಡಬೇಕು, ಅವೆಲ್ಲ ಇರುತ್ತೆ. ಎಷ್ಟು ದಿನ ಶೂಟ್ ಮಾಡಿದ್ರಿ ಟೋಟಲ್? ನಾನು ಟೋಟಲ್ ಒಂದು 2 ವರ್ಷ ಮಾಡಿದ್ದೀನಿ ಸರ್. 2 ವರ್ಷ ಟೈಮ್ ತೊಗೊಂಡೆ. ಅದು ಒಂದು ಸತಿ ಶೂಟ್ ಮಾಡೋದು, ನನಗೆ ಇಡಿಸ್ಲಿಲ್ಲ ಅಂದರೆ ಸರಿ ತೆಗಿಯೋದು ಒಂಥರ ತುಂಬ ಭಯಂಕರ. ಒಂದು 7 ಸತಿ ಮಾಡಿದ್ದೀನಿ ರೀಶೂಟ್. ಕ್ಯಾಮ್ರಾಮ್ಯಾನು ಒಂದು 8 ಜನ ಇದ್ದಾರೆ ಸರ್. ಹೀರೋನಿ ಒಂದು 8 ಜನ ಇದ್ದಾರೆ. ಹೀರೋಯಿನ್ 8 ಜನ? ಏನಕ್ಕಂದರೆ ಅವ್ರು ಹೋದರೆ ಇನ್ನೊಬ್ರನ್ನ ಆಗ್ತಿದೆ, ಇನ್ನೊಬ್ರು ಹೋದ್ರೆ ಇನ್ನೊಬ್ರು. ಅದನ್ನು ತೆಗೆದು 7 ಸತಿ ಫಿಲಮ್ನ ರೆಡಿ ಮಾಡಿ 7 ಸತಿನೂ ರೆಡಿ ಆಗಿದ್ದೀನಿ. ಲಾಸ್ಟ್ ಟೈಮ್ ಯಾರು ಬಂದ್ರು ಅವ್ರು ಉಳ್ಕೊಂಡವ್ರು. ಹೌದೌದು. 1 ಕೋಟಿ ಕ್ಯಾಮ್ರಾ ಯಾವ್ದು ಯೂಸ್ ಮಾಡಿದ್ರಿ ಸರ್? ಎಲ್ಲ ಹಾಕಿದ್ವಿ ಸರ್. ರೆಡ್ ಎಪಿಕ್ ಹಾಕಿದ್ವಿ, ಕೆನಾನ್ ಪೋರ್ಕೋ, ಸೋನಿ ಎಲ್ಲ ಥರದ್ದು ಹಾಕಿದ್ದೀನಿ ಸರ್. ಎಲ್ಲ ಥರ ಆಲ್ರೌಂಡ್ ಕ್ಯಾಮ್ರಾಗಳು ಹಾಕಿದ್ದೀನಿ, ಎಲ್ಕಮ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ ಸರ್. ಒಂದೇ ಕ್ಯಾಮ್ರಾ ಅಂತ ಇಲ್ಲ. ಬಟ್ ನಿಮಗೆ ಜಮೀನ್ ಮಾರಿ 1 ಕೋಟಿ ಅನ್ನೋದು ತುಂಬ ದೊಡ್ಡ ಅಮೌಂಟು. ಅದು ನಿಮಗೆ ಹೇಗಿದೆ ಬ್ಯಾಕಪ್ ಇವಾಗ ಸರ್? ನಾನು ಯಾಕಂದ್ರೆ ನೀವು ಇವತ್ತು ಆಟೋ ಓಡಿಸ್ತಾನೆ ಇದ್ದೀರಾ ಸರ್. ನಾನು ಒಂದು ಏನು ಗೊತ್ತಾ, ಈಗ 1000 ಕೋಟಿ ಇದ್ರು ಅವ್ರು ಸತ್ತೋದ್ರೆ ಆ ದುಡ್ಡನ್ನ ಅವ್ರ ಜೊತೆಲೇ ಹೋಗ್ಬಿಡುತ್ತೆ. ನಂದು ಇತಿಹಾಸ ಇರುತ್ತೆ. ಆಟೋ ರಾಮಣ್ಣ ಅಂತಿದ್ರು ಅಂತ. ನಂದು ಇಡೀ ವರ್ಲ್ಡ್ ರೆಕಾರ್ಡ್ ನಂದು ಒಂದೇ ಇರೋದು. ಒಂದು ಡೈಲಾಗ್ 7 ನಿಮಿಷದ್ದು ಒಂದು ಡೈಲಾಗ್ ಇದೆ ನಂದು. ಆಮೇಲೆ 2 ಪುಸ್ತಕ ಬರೆದಿದ್ದೀನಿ, ಒಂದು ನಾಟಕ ಡೈರೆಕ್ಷನ್ ಮಾಡಿದ್ದೀನಿ, ಒಂದು DVD ಪಿಕ್ಚರ್ ಮಾಡಿದ್ದೀನಿ, ಆಡಿಯೋ ಕ್ಯಾಸೆಟ್ ಮಾಡಿದ್ದೀನಿ. ಈ ಥರ ಸಾಧನೆ ಮಾಡಿರೋದು ಇಡೀ ಆಲ್ರೌಂಡ್ರು ಇಡೀ ವರ್ಲ್ಡಲ್ಲಿ ನಾನು ಒಬ್ಬನೇ. ನಾನು ಸತ್ತೋದ್ರೆ ಎಲ್ಲ ಹೋಗುತ್ತೆ, ಫಿನಿಶ್. ಯಾವ ಡ್ರೈವರ್ ಅಷ್ಟು ಮುಂದಕ್ಕೆ ಬರೋಲ್ಲ. ನಾನು ಮಲ್ಗೋದೇ ಇಷ್ಟು. ಬಟ್ ಡೆಡಿಕೇಶನ್ ಆ ಥರ ಇದೆ ಸರ್. ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ನಾಟಕ ಡೈರೆಕ್ಷನೋ ಏನೋ ಸುಮ್ಮನೆ ಇರೋಲ್ಲ. ಬಟ್ ಅದಕ್ಕಾಗಿ ಒಂದು 2 ಅವರ್ ಇದು ಮಾಡ್ತೀನಿ. ಈಗ ನೋಡಿ, 6 ತಿಂಗಳಲ್ಲಿ ಕೊರಕೆನಲ್ಲಿ 12 ಕಾರ್ಯಕ್ರಮ ಮಾಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ? ಎಲ್ಲ ಇದ್ದಾರೆ ಸರ್. 2 ಮಕ್ಕಳು, ಒಂದು ಮಗಳಿಗೆ ಮದುವೆ ಮಾಡಿದೆ, ಆಮೇಲೆ ಇನ್ನೊಂದು ಮಗಳು ಓದ್ತೈತೆ. ನಮ್ಮ ಹೆಂಗಸರು ನಾವು. ಮಕ್ಕಳೆಲ್ಲ ಏನಂದ್ರು ನಿಮ್ಮ ಆಟೋ ರಾಮಣ್ಣ ನೋಡಿ? ಸರ್ ಅವರು ಆನೆಸ್ಟಾಗಿ ಹೇಳ್ಬೇಕು ನೀವು. ಇಲ್ಲ ನಮ್ಗೆ ಅವ್ರು ಯಾವುದು ಸಪೋರ್ಟ್ ಮಾಡಲ್ಲ ಸರ್. ಮನೇಲಿ ಯಾರು ಸಪೋರ್ಟ್ ಮಾಡಲ್ಲ, ಬೇಡ ಅಂತಾರೆ. ಯಾವುದು ಕೆಲಸ ಮಾಡ್ಕೊಂಡಿರ್ರಿ, ಅವೆಲ್ಲ ಯಾಕೆ ನಮ್ಮಂಥವ್ರಿಗೆಲ್ಲ ಅಂತ ಸುಮಾರು ಸತಿ ಹೇಳೋರು ಸರ್. ಅವ್ರು ಹೇಳಿದ ಮಾತು ಕೇಳ್ಕೊಂಡಿದ್ರೆ ಈ ಸ್ಟೇಜಲ್ಲಿ ಬಂದು ಇವತ್ತು ಇಲ್ಲಿ ಕುಂದಿರ್ತಾ ಇರಲಿಲ್ಲ ಅವ್ನು. ಯಾಕಂದ್ರೆ ಆಟೋ ಓಡಿಸ್ಕೊಂಡಿದ್ರೆ ನಾನು ನಾರ್ಮಲ್ ಮನುಷ್ಯ ಆಗ್ತಾ ಇದೆ. ಓಕೆ. ಅಲ್ಲ, ಬಟ್ ಈ ಸ್ಟೇಜಿಗೆ ಬರಕ್ಕೆ ನೀವು ತುಂಬ ಕಳ್ಕೊಂಡೋದಕ್ಕಿಂತ ಅಷ್ಟೇ ಕಷ್ಟ ಬಿದ್ದಿದ್ದೀನಿ ಸರ್. ಇಬ್ರು ಹೆಣ್ಮಕ್ಳು ಅಂತೀರಾ, ನನಗೆ 1 ಕೋಟಿ ದುಡ್ಡು ಇದ್ದಿದ್ರೆ ಅವ್ರ ಹೆಣ್ಮಕ್ಳ ಜೀವನಕ್ಕೆ ಸರ್. ಇವಾಗ ನಮ್ಮ ಅದೃಷ್ಟ ಚೆನ್ನಾಗಿದೆ, ಯಾರೋ ಪ್ರೊಡ್ಯೂಸರ್ ಸಿಕ್ಕರು, ನಾನು ಒಂದು ಡೈರೆಕ್ಷನ್ ಮಾಡಿದೆ ಅಂದ್ಕೊಳ್ಳಿ, ಒಂದು 10 ಕೋಟಿ ಬಂದ್ಬಿಡ್ತು. ಅವಾಗ ಏನು ಮಾಡ್ತೀರಾ? ಅಂದ್ರೆ ನಿಮಗೆ ನಂಬಿಕೆ ಇದೆ ನಾಳೆ ಇನ್ನೊಬ್ರು ಪ್ರೊಡ್ಯೂಸರ್ ಕರೆದು ಎಲ್ಲಿ ಕಳ್ಕೊಂಡಿರ್ತೋ ಅಲ್ಲೇ ಹುಡುಕ್ಬೇಕು. ನಿಮ್ಗೆ ಅಂದ್ರೆ ಈ ಕಾನ್ಫಿಡೆನ್ಸ್ ಹೆಂಗೆ ರಾಮಣ್ಣ ಅವರೇ ನಿಮಗೆ? ಹ್ಞೂ ಸರ್, ಛಲ ಇರಬೇಕು, ಆತ್ಮಬಲ ಇರಬೇಕು, ಆಮೇಲೆ ನಮಗೆ ಆದ ಒಂದು ಧೈರ್ಯ ಇರಬೇಕು. ಯಾರು 1000 ಜನ 1000 ಹೇಳಿದ್ರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಕರೆಕ್ಟ್, 100% ನೀವು ಹೇಳ್ತಿರೋದು ಅದ್ಭುತ ಮಾತು. ಕಾನ್ಫಿಡೆನ್ಸ್ ಇರಬೇಕು, ಛಲ ಇರಬೇಕಿಲ್ಲ. ಬಟ್ ಅಂದ್ರೆ ನಮಗೆ ಸೂಕ್ತವಾಗಿರೋದು ಯಾವುದು? ನನಗೆ ಅದನ್ನೇ ಅಲ್ವಾ ನಾವು ಮಾಡ್ಬೇಕಾಗಿ? ಇಲ್ಲ ಕೆಲವೊಂದು ಸತಿ ಅದೃಷ್ಟ ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಪ್ರತಿಯೊಬ್ಬರಿಗೂ ಒಲಿತು. ಗಂಗೆ 3 ಸತಿ 2 ಸತಿ ತೇಲಿಸ್ತದೆ, 3ನೇ ಸತಿ ಹೇಳ್ಕೊಂಡು ಹೋಗೋದು. ನಮಗೆ ಇನ್ನು ಒಂದೇ ಸತಿ, ಇನ್ನೊಂದು ಸತಿ ನಾವು ತೇಲ್ಬೋದು, ಇನ್ನೊಂದು ಸತಿ ನಾವು ಮೇಲೆ ಬರ್ಬೋದು. ಆತ್ಮಬಲ ಕಳ್ಕೊಬಾರ್ದು. ಈಗಲೂ ನನಗೆ ಇನ್ನೂ ಏನೇನೋ ಇದೆ, ಛಲ ಇದೆ, ನಾನು ಸೋತಿಲ್ಲ. ಏನೇನಿದೆ? ಅಲ್ಲ, ಇನ್ನೂ ನಾನು ನೆಕ್ಸ್ಟ್ ಮಾಡಬೇಕು, ಏನೇನೋ ಇದೆ, ಇನ್ನೊಂದು ಸಿನಿಮಾ ಮಾಡಬೇಕು. ಒಂದಲ್ಲ 10 ಮಾಡ್ತೀನಿ ಅನ್ನೋ ಧೈರ್ಯ ನಮಗಿದೆ ಸರ್. 1 ಅಲ್ಲ 10 ಮಾಡ್ತೀನಿ. ಹಗಲು ರಾತ್ರಿ ಆಟೋ ಓಡಿಸಿ ಎಲ್ಲ ತಂದುಬಿಟ್ಟು ಇಲ್ಲೇ ಹಾಕಿ ನಾನು ಸಾಯೋದ್ರೊಳಗೆ 10 ಚಿತ್ರನಾದ್ರೂ ಮಾಡೇ ಮಾಡ್ತೀನಿ, ಖಂಡಿತವಾಗ್ಲು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರೋ ಒಂದು ಒಳ್ಳೆ ಸಿನಿಮಾ ಯಾವುದು? ಇತ್ತೀಚಿನ ದಿನಗಳಲ್ಲಿ ಕಾಂತಾರ ನೋಡಿದ್ದೆ ಸರ್. ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಏನಕ್ಕೆ ಇಷ್ಟ ಆಯ್ತು ನಿಮಗೆ? ದೇವ್ರು ಬರೋದ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಹೇಗೆ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ ಸರ್. ಆ್ಯಕ್ಟಿಂಗು, ಪರ್ಫಾರ್ಮೆನ್ಸು, ಡ್ಯಾನ್ಸು, ಮೇಕಿಂಗು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದನ್ನು ನೋಡಿದಾಗ, ಅದನ್ನು ನೋಡಿದ ಮೇಲೆ ಈಗೇನು ನಿಮ್ಮ ಸಿನಿಮಾ ನೋಡಿದಾಗ ನಿಮಗೇನು ಅನಿಸುತ್ತೆ? ನಿಮಗೆ ನೋಡಿ ಸರ್, ಜನ ಅಲ್ಲ, ನಾನು ಹೇಳ್ತಿರೋದು ಹೋಲಿಕೆ ಮಾಡ್ತಿಲ್ಲ, ನನಗೇನು ತಪ್ಪಿಲಿಬೇಡಿ. ಅದು ನಾನು ಹೇಳ್ತಿರೋದು
ನೀವು ಇನ್ನೂ ಜಾಸ್ತಿ ತಿಳ್ಕೊಬೇಕು ಸಿನಿಮಾ ಮಾಡೋಕ್ಕೆ ಅಂತ ಅಂದರೆ. ಆ್ಯಂಡ್ ನಮ್ಮ ಪ್ರೇಕ್ಷಕರು ಅವ್ರು ಬರಲಿಲ್ಲ ಅಂತ ನಾವು ಸಿನಿಮಾ ಮಾಡಿ ಥಿಯೇಟರ್ ನಾನೆಲ್ಲ ನೋಡಿದೆ, ಸಿನಿಮಾ ಮಾಡಿದ್ವಿ, ನಮ್ಮ ಆಟೋ ಡ್ರೈವರ್ಗಳು ಬಂದು ಸಿನಿಮಾ ನೋಡಿದ್ದಿದ್ರು ನಮ್ಮ ಸಿನಿಮಾ ಹಿಟ್ ಆಗ್ತಿತ್ತು, ಸಪೋರ್ಟ್ ಆಗ್ತಿತ್ತು ಅಂತ ನೀವು ಹೇಳ್ತೀರಾ. ಕಾಂತಾರ ಬಿಟ್ಟು ಇನ್ನೆಷ್ಟು ಸಿನಿಮಾ ನೀವು ನೋಡಿದ್ರಿ? ಈಗ ಲಾಸ್ಟ್ ವೀಕ್ ಎಲ್ಲ ಸಿನಿಮಾಗಳು ರಿಲೀಸ್ ಆದ್ವು, ನೋಡಿದ್ರೆ? ಅಂದರೆ ನನಗೆ ಈಚೆಚಿಗೆ ಸ್ವಲ್ಪ ನೋಡೋಕ್ಕಾಗಲಿಲ್ಲ ಸರ್, ಯಾಕಂದ್ರೆ ನಂದು ಸ್ವಲ್ಪ ಕೆಲಸದ ಒತ್ತಡ. ಅದರ ಮೇಲೆ ನನಗೆ ಇನ್ನೊಂದು ಏನಾಗಿದೆ ಅಂದರೆ ನನ್ನ ಪಿಕ್ಚರ್ ಯಾರು ನೋಡಲಿಲ್ವಲ್ಲ, ನಾನು ಯಾಕೆ ನೋಡ್ಬೇಕು ಅನ್ನೋದು ಒಂದು ಸ್ವಲ್ಪ ಮನಸ್ಸಲ್ಲಿ ಬಂದಿದೆ. ಓಕೆ, ಬೇರೆಯವ್ರದ್ದು ನಾನು ಯಾಕೆ ನೋಡಲಿ? ಈಗ ನಾನು ಎಷ್ಟೋ ಜನ ಪ್ರೊಡ್ಯೂಸರು ಹೊಸ ಪಿಕ್ಚರ್ಗಳು ನೋಡ್ತಿದ್ದೆ, ಅವರು ಯಾರು ಬಂದು ನೋಡಿಲ್ಲ. ಈಗ ನನಗೆ ಅವ್ರಿಗೆ ಗೊತ್ತಿಲ್ವಲ್ಲ, ನೀವು ಎಲ್ಲ ಗೊತ್ತು ಸರ್, ಎಲ್ಲ ಗೊತ್ತು, ಪ್ರತಿಯೊಬ್ಬರಿಗೂ ನಾನು ಯಾರಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಆಟೋ ರಮಣ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾವು ಯಾರನ್ನೂ ಕರಿಬಾರ್ದು, ನಾವು ಮಾಡೋ ಚಿತ್ರ ಅದೇ ಥಿಯೇಟ್ರಿಗೆ ಅವರೇ ಬರಬೇಕು. ಸಿನಿಮಾ ಕರಿಬೇಕು. ಹೌದು, ಯಾವಾಗಲೂ ನೀವು ಮಾಡೋ ಸಿನಿಮಾ ಕರಿಬೇಕು. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆ ಸಿನಿಮಾ ಜನಕ್ಕೆ ಇಷ್ಟ ಆಯಿತು ಅಂದರೆ ಆಟೋಮೆಟಿಕಾಗಿ ಎಲ್ಲೇ ಇದ್ರು, ಎಷ್ಟೇ ಕೆಲಸಗಳಿದ್ರು ಕೂಡ ಅವ್ರು ಹುಡ್ಕೊಂಬಂದು ನೋಡ್ತಾರೆ. ಯಾಕಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ರಿಗೂ ಬೇಕು ರಮಣ. ಅದೇ ಕಾರಣಕ್ಕೆ ನೀವು ಒಂದು ಕಾಂತಾರ ನೋಡೋಕೆ ಹೋಗ್ತೀರಾ, ನಿಮ್ಮ ಕಣ್ಣಿದ್ರೇ ಕಾಂತಾರ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ಅಲ್ವಾ? ಸೊ ಅಲ್ಲೆಲ್ಲೋ ನೀವು ನಿಮ್ಮ ಸಿನಿಮಾನ ಅವ್ರು ಜನ ಬಂದು ನೋಡಿಲ್ಲ, ಆಟೋ ಡ್ರೈವರ್ಸ್ಗಳು ನೋಡಿಲ್ಲ ಅಂದರೆ, ಯಾಕಂದರೆ ಸಾಮಾನ್ಯವಾಗಿ ಆಟೋ ಡ್ರೈವರ್ಸ್ಗಳಲ್ಲಿ ಇನ್ಕ್ಲೂಡಿಂಗ್ ನೀವು ಹೇಳ್ತೀನಿ ನಾನು ಸರ್, ಅಂತ ಕಳಪೆ ಚಿತ್ರ ಅಲ್ಲ ಸರ್ ಆಟೋ ರಮಣ. ಈಗಲೂ ಯಾರಾದ್ರು ನೋಡಲಿ ಅಂತ ಅಲ್ಲ, ಈಗಲೂ ನಾನು ಕೆಲವೊಂದು 4 ಸತಿ ಪ್ರಾಣಾಪಾಯದಿಂದ ಆ ಬಿದ್ರ ಮೇಲೆ ನಡೆಯೋ ರೂಪ್ ಇಲ್ದೆ ನಡೆದಿದ್ದೀನಿ ಸರ್. ಬಾವಿ ಕಟ್ಟೆ ಮೇಲೆ ಆ ಬಿದಿರಿಲ್ದೆ ಯಾರು ನಡೀಲಿ ಸರ್, ನೋಡೋಣ, ರೂಪ್ ಹಾಕ್ಕೊಂಡೇ ನಡೀತಾರೆ. ಅದರಲ್ಲಿ ಭಾಳ ಕಷ್ಟ ಇದೆ ಸರ್. ಆ ನೀರಲ್ಲಿ ಹಿಂಗೆ ಜಂಪಿಂಗ್ ಆಗ್ತಾ ಇರುತ್ತೆ, ಅದ್ರ ಮೇಲೆ ನಾನು ನಡೆದಿದ್ದೀನಿ. ಆಮೇಲೆ ಆ ಮೇಲ್ಗಡೆ ಕಾಲು ಜಾರೋದು, ಆಟೋದಲ್ಲಿ ಒಂದೇ ಕಾಲಲ್ಲಿ ಹಿಂಗೆ ಒದ್ದು ಕೆಲವೊಂದು ತುಂಬ ಚೆನ್ನಾಗಿ ಮಾಡಿದ್ದೀನಿ ಸರ್. ಜನ ಅದನ್ನು ತೊಗೊಂಡಿಲ್ಲ, ಟ್ರೋಲ್ ಮಾಡ್ತಾರೆ ಸರ್. ಟ್ರೋಲ್ ಮಾಡೋಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬೀಟ್ ಪ್ಲಸ್ ಕರ್ನಾಟಕ.